ಯೂನಿಯನ್ ಎಲ್ಲ MD ಮೀಟಿಂಗ್ ಮಾಡಿದ್ವಿ. ಆಗ ಎಲ್ರಿಗೂ ಮುಖ್ಯಮಂತ್ರಿ ಭಾಳ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ರು. ಸ್ವಲ್ಪ ನಿಮ್ಮಲ್ಲೆಲ್ಲ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಬಿಗಿ ಮಾಡಬೇಕು, ಖರ್ಚು ವೆಚ್ಚ ಕಡಿಮೆ ಮಾಡಬೇಕು ಅಂತೆಲ್ಲ ಅವ್ರಿಗೆಲ್ಲ ಸೂಚನೆ ಕೊಟ್ಟಿದ್ರು. ಮತ್ತು ದುಬಾರಿ ಎಲ್ಲೆಲ್ಲಿ ದುಬಾರಿ ಇದ್ದಾರೆ, ನಮ್ಮ ಔಟ್ಸೋರ್ಸೆಲ್ಲ ತೊಗೊಂಡಿದ್ದಾರೆ ದುಬಾರಿ, ಇವೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಬಿಗಿ ಮಾಡಿ ಅಂತೆಲ್ಲ ಸೂಚನೆ ಕೊಟ್ಟಿದ್ವಿ. ಅದಂತ ನನಗೂ ಹೇಳಿದರು, ಎಲ್ಲ ಕಡೆ ಒಂದ್ಸಲ ವಿಸಿಟ್ ಮಾಡಕ್ಕೆ ಬಂದಿದ್ದೀವಿ ಅಂತೇಳಿ. ಹಾಗೆ ಅದಕ್ಕೋಸ್ಕರ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಇಂದ ನೋಡ್ಕೊಳ್ಳೋಣ ಅಂತ ಇದೆ. ಅದರಲ್ಲಿ ವಾಟ್ ಇಸ್ ರಾಂಗ್ ಇದೆ. ನಾನು ಅವಕಾಶ ಬಂದಾಗ ಅವ್ರಿಗೂ ಆಗಬೇಕಲ್ಲ, ಆಗಲಿ ಮಾಡಲಿ. ಯಾರ ಅವಕಾಶ ಇದ್ರೆ ನಾವು ಕೊಡಲಿ, ಬೇರೆಯವ್ರಿಗೂ ಅವಕಾಶ ಬೇಕಲ್ಲ, ಮಾಡಲಿ. ರಚನೆ ಮಾಡೋದ್ರ ಬಗ್ಗೆ ಇಲ್ಲಿ ಏನು ಗೊತ್ತಿಲ್ಲ, ಮಾಡಿದ್ರೆ ಯಾರ್ಯಾರಿಗೆ ಅವಕಾಶ, ಹೊಸಬ್ರಿಗೂ ಅವಕಾಶ ಸಿಗ್ಬೇಕಲ್ಲ, ಸಿಗಲಿ. ಕೇಳಿದ್ದಾರೆ ಈಗ, ಅಲ್ಲ ಕೇಳಿದ್ದಾರೆ. ನನಗೂ ನಮ್ಮ ಇಲ್ಲಿ ನಿಮ್ಮ ಈ ಯೂನಿಯನ್ ಅವ್ರು ಒತ್ತಡ ಮಾಡ್ತಾ ಇದ್ದಾರೆ, ಕೊಡ್ಸಿ ಒಂದ್ಸಲ ಮಾತಾಡ್ಬೇಕಾದ್ರೆ. ಎಲೆಕ್ಷನ್ ನಡೀತಾ ಇದೆ ಈಗ, ಬೊಮ್ಮನಿಗೆ ಎಲೆಕ್ಷನ್ ನಡೀತಾ ಇದೆ. ಅದಾದಮೇಲೆ ಅವ್ರನ್ನೆಲ್ಲ ಕರೆದು ಒಂದ್ಸಲ ಮಾತಾಡಿ, ಮೈಸೂರು ಎಕ್ಸಸ್ ಇದೆ, ಅಲ್ಲೋ ಇಲ್ಲೂ ಭಾಳ ಎಕ್ಸಸ್ ಇದೆ. ಅದರಿಂದ ಅದನ್ನು ಮಾತಾಡಿ ಸ್ವಲ್ಪ ಅವ್ರಿಗೂ ಒಂದು ಏರಿಯಾ ಕೊಡೋಕ್ಕೆ ಪ್ರಯತ್ನ ಮಾಡೋಣ. ನಿಜ. ಈಗ ಅದಕ್ಕೆ ಈಗ ಹೊರ ರಾಜ್ಯಗಳಿಂದ ಅಂತಂದರೆ ಈಗ ನಮ್ಮಲ್ಲಿ ಬೇರೆ ಬೇರೆ ಈ ಪ್ರೈವೇಟ್ನವರೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಇವ್ರಿಗೆ ಅದನ್ನೇ ಹೇಳೋದು, ನಾವು ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವೆಲ್ಲ ಇದು ಮಾಡಬೇಕು ಅಂತೇಳಿ ನಾವೆಲ್ಲ ಮಾಡ್ತಾಯಿದ್ದೀವಿ. ನೋಡೋಣ, ಮುಂದಿನ ಎಲೆಕ್ಷನ್ ಮುಗಿದ್ಮೇಲೆ ಇದು ಅವ್ರಿಗೆ ಅವಕಾಶ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಬರ್ಡನ್ ಏನಾಗಲ್ವಲ್ಲ, ರೇಟು ಜಾಸ್ತಿ ಮಾಡಿದ್ದೀವಲ್ಲ. ಈಗ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀವಿ, 4 ರೂಪಾಯಿ ಹಾಲಿನ ರೇಟು ಜಾಸ್ತಿ ಮಾಡಿದ್ದೀವಿ. ಇವ್ರಿಗೆ ಯಾಕೆ ಬರ್ಡನ್ ಆಗುತ್ತೆ? ಉಳಿಕೆ ಇದೆ, ಅದೇನೇ ಇಷ್ಟೇ ಪ್ರಾಬ್ಲಮ್. ಉಳ್ಕೊಂಡಿದ್ದು ಇವ್ರು ಪ್ರಾಬ್ಲಮ್ ಆಗ್ತಾ ಇದೆ. ಇದು ಬೇರೆ ಬೇರೆ ಉತ್ಪನ್ನಗಳನ್ನ ಇವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೀಗ ಬೇರೆ ಬೇರೆ ಥರ ಈಗ ನಮ್ಮ ಈ KMFನವರು ಅಥವಾ ಬೇರೆ ಬೇರೆ ಯೂನಿಯನ್ಗಳು ಏನು ಉತ್ಪನ್ನ ಮಾಡ್ತಾರೆ, ಅದಕ್ಕೆಲ್ಲ ಈಚೆಗೆ ನಾವು ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡಿ ಜಾಸ್ತಿ ಮಾರ್ಕೆಟ್ ಅದನ್ನೇ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಈಗ ಹಾಲು, ಈಗ ನಮ್ಮಲ್ಲಿ ತುಪ್ಪ ಇದೆ, ತುಪ್ಪಕ್ಕೆ ಜಾಸ್ತಿ ಬೇಡಿಕೆ ಇದೆ, ಏನು ಇದನ್ನೆಲ್ಲ ಜಾಸ್ತಿ ಮಾಡಿ ಅಂತ ಹೇಳಿ. ಮತ್ತು ಈಗ ಪೌಡ್ರು ಮಾಡ್ತಾ ಇದ್ದಾರೆ. ಪೌಡ್ರು ಈಗ ನಾವೀಗ ಸರ್ಕಾರ ಈಗ ಒಂದು 50 ರೂಪಾಯಿ ಜಾಸ್ತಿನೂ ಮಾಡ್ಕೊಟ್ಟಿದ್ದೀವಿ. ಹೆಚ್ಚುವರಿ ಕನ್ವರ್ಷನ್ ಮಾಡಿ ಮಾರ್ಕೆಟ್ ಹಿಡಿಬೇಕು. ಅಂದಿನಿಂದಲೂ ನಡ್ಕೊ ಬಂದಿರೋ ಪದ್ಧತಿ ಈ ಸರ್ಕಾರ ಬಂದಾಗ ಇಲ್ಲ. ಅಲ್ಲ, ಹಾಲು ಮಾರಾಟದಿಂದ ಹೆಚ್ಚಿಗೆ ಹೋಗಲ್ಲ, ಕನ್ವರ್ಷನ್ ಅಲ್ಲೇ ಹೋಗೋದು. ಆ ಮಾರ್ಕೆಟ್ನೇ ಹಿಡಿಬೇಕು. ಬರೀ ಹಾಲು ಮಾರಾಟ ಮಾಡಿ ಡೈರಿ ಈಗ ಏನಾಗಿದೆ ಅಂತಂದ್ರೆ, ಈಗ ಬಮೂಲ್ 100% ಹಾಲು ಖರ್ಚಾಗುತ್ತೆ. ಅವ್ರೇನು ಬೇರೆ ಬೇರೆ ಉತ್ಪನ್ನಗಳೇನು ಮಾಡಲ್ಲ. ಅವ್ರು ಎಷ್ಟು ಹಾಲು ಬರುತ್ತೆ ಅಷ್ಟು ಖರ್ಚು ಮಾಡ್ತಾರೆ. ಈಗ ನಾವು ಬೇರೆ ಬೇರೆ ಕೆಲವು ಒಕ್ಕೂಟರು ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಹಾಸನದವ್ರು ಕೇಳ್ತಾ ಇದ್ದಾರೆ, ಮೈಸೂರಿನವ್ರು ಕೇಳ್ತಾ ಇದ್ದಾರೆ, ಮೈಸೂರಲ್ಲೂ ಹಾಲು ಉಳಿತಾ ಇದೆ. ಅದಕ್ಕೆಲ್ಲ ನಾವೀಗ ಅದಕ್ಕೆ ಅವ್ರ ಜೊತೆ ಮಾತಾಡಿ ಇವರು ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ಅಂತ ಯೋಚನೆ ಇದೆ ನಮ್ಮ. ಅಲ್ಲ, ಈಗ ಅದನ್ನು ಹಾಸನಿಗೆ ಮಂಜೂರು ಮಾಡಿದ್ವಿ, ಅದನ್ನು ಮಾಡ್ತಾ ಇದ್ದೀವಿ. ಏನೋ ಅದನ್ನು ಮಾಡೋದ್ರಿಂದ ಹೆಚ್ಚು ನಮ್ಮಲ್ಲಿ ರಾಷ್ಟ್ರವಾಗಿ ಏನಾದ್ರು ಭಾಳ ಇದು ಬಂದಾಗೆಲ್ಲ ತೊಂದರೆ ಆದಾಗ ಅದನ್ನು ಅನುಭವಕ್ಕೆ ಅನುಕೂಲ ಆಗುತ್ತೆ ಪ್ರಯೋಗಾಲಯ ಮಾಡೋದ್ರಿಂದ. ಇದು ಆ್ಯಕ್ಚುಲಿ ಕಳೆದ ವರ್ಷನೇ ಮಾಡಬೇಕಾಗಿತ್ತು. ಅದೇನೋ ಮಾಡಲಿಲ್ಲ ಇವರು. ಅದಕ್ಕೆ ಮಾಡಲೇಬೇಕಪ್ಪ ಅಂತ ಒತ್ತಾಯ ಮಾಡಿ ಮಾಡಿಸ್ತಾ ಇದ್ದೀನಿ. ಹೆಚ್ಚು ಒಂದು ವರ್ಷದೊಳಗೆ ಮುಗಿಯುತ್ತೆ. ಅದು ಕಟ್ಟಡ ಎಲ್ಲ ಮಾಡಿ 1 ಕೋಟಿ ರೂಪಾಯಿ ಕಟ್ಟಡ, 1 ಕೋಟಿ ರೂಪಾಯಿ ಇನ್ಸ್ಟ್ರೂಮೆಂಟ್ಸ್, ಅದಕ್ಕೆ ಎಲ್ಲ ಆಗಿದೆ. ಈಗ ಈಗ ಒಂದು ನಿಮಿಷ, ನಾವು ಹಿಂದೆ ನಮ್ಮ ಸರ್ಕಾರ ಬಂದಾಗ BJPಯವರು 700 ಕೋಟಿ ಬಾಕಿ ಉಳಿಸೋಗಿದ್ದು. ಯಾರು ಹಿಂದಿನ ಸರ್ಕಾರಗಳು ಅದನ್ನು ತೀರಿಸಿ, ಈಗ ನಾವು 700 ಕೋಟಿ ತೀರಿಸಿ ಈ ಮಾರ್ಚ್ ಎಂಡ್ವರೆಗೂ ಕೊಟ್ಟಿದ್ದೀವಿ. ಈಗ ನಾವು ಏಪ್ರಿಲ್ ಮೇ ಮಾತ್ರ ಕೊಡಬೇಕು. ಈಗ ನಾವು ಅಪ್ ಟು ಮಾರ್ಚ್ ಎಂಡ್ವರೆಗೂ ಅವ್ರಿಗೆ ಪೂರ್ಣ ಕೊಟ್ಟಿದ್ದೀವಿ. ಮತ್ತು ಈ ಸಲ ಬಡ್ಜೆಟಲ್ಲಿ ಜಾಸ್ತಿ ಮಾಡಿಸಿದ್ದೀವಿ ಹಣನ. ಮತ್ತು ವೇರಿ ಯಾಕಾಗುತ್ತೆ ಅಂತ ಹೇಳಿದ್ರೆ, ಕೆಲವೀಗ ಅವರು ಈಗ ನೋಡಿ ಒಂದು ಸಂದರ್ಭದಲ್ಲಿ 1 ಕೋಟಿ ದಾಟಿತ್ತು ಹಾಲು ಸಂಗ್ರಹ. ಈಗ 80 ಆವ್ರೇಜ್ 80 ಇದೆ ಈಗ ನಮಗೆ. ಈಗ ಮತ್ತೆ ಈಗ ರೈನಿ ಸೀಸನ್ ಬಂದು ಇನ್ನು 10-15 ಜಾಸ್ತಿ ಆಗುತ್ತೆ. ಇದು ವೇರಿ ಆಗ್ತಾ ಇರುತ್ತೆ. ಈ ವ್ಯತ್ಯಾಸ ಸ್ವಲ್ಪ ತಡ ಆಗ್ತಾ ಇದೆ ನಮಗೆ. ನಾವು ಈ ಸಲ ಲೆಕ್ಕಾಚಾರ ಹಾಕಿ ಕರೆಕ್ಟಾಗಿ ಬಡ್ಜೆಟ್ ಜಾಸ್ತಿ ಮಾಡಿಸಿದ್ದೀವಿ. ಅದಕ್ಕೆ ಮುಂದೆ ತೊಂದರೆ ಆಗುತ್ತೆ.
ಪಶು ಆಂಬುಲೆನ್ಸ್ ಸರ್ ಎಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಎಲ್ಲ ಕಡೆ ನಮ್ಮ ಜಿಲ್ಲೆಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ರು. ಬೇಲೂರಿಂದ ಮೊನ್ನೆ ಒಂದು ಕೇಸ್ ಬಂದಿದೆ ಸರ್, ಅಲ್ಲಿ ಪಶು ಆಂಬುಲೆನ್ಸ್ ಫೋನ್ ಮಾಡಿ ಒಂದು 2 ಗಂಟೆ ಆದ್ರೂ ರೆಸ್ಪಾನ್ಸ್ ಮಾಡಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚುವರಿ ಕೊಟ್ಟರೆ ಇನ್ನೂ ಸಕ್ಸಸ್ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಪಶು ಆಂಬುಲೆನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಚೆನ್ನಾಗಿ ಮಾಡ್ತಾರೆ, ತುಂಬಾ ಬೇಡಿಕೆ ಇದೆ. ಮಾಡಿ ಅವರು ಎಲ್ಲರೂ ಕೈ ಬಿಟ್ಟರು. ಆಂಬ್ಯುಲೆನ್ಸ್ ಬಂದಿದ್ದ ಮಾಹಿತಿನ ನಿಮ್ಗೆ ಅಲ್ಲ ಆಂಬ್ಯುಲೆನ್ಸ್ಗಳು ಇರ್ಬೋದು. ಅಲ್ಲ ಅಲ್ಲಿ ಇಲ್ಲಿ ಒಂದು ಸಣ್ಣ ಪುಟ್ಟ ದೂರ ಇರ್ತವೆ, ಇಲ್ಲ ಅಂತ ಹೇಳಲ್ಲ ನಾವು. ಮೇಜರ್ ಬಟ್ ಆ್ಯಕ್ಚುಲಿ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಬಂದಮೇಲೆ ಅದನ್ನೆಲ್ಲ ಈಗ ಮಾಡಿದ್ದೀವಿ. ಎಲ್ಲ ತಾಲೂಕು ಒಂದೊಂದು ಆಂಬ್ಯುಲೆನ್ಸ್ ಇದೆ ಈಗ. ಮತ್ತು ಅಲ್ಲಿ ಏನಾಗಿದೆ, ಇವರು ಈ ಫೋನ್ ಕಾಲ್ ಬರುತ್ತಲ್ಲ, ನಾವು ಜಾಸ್ತಿ ಮಾಡೋಕ್ಕೆ ಹೇಳಿದ್ದೀವಿ ಅಲ್ಲಿ ಸೆಂಟ್ರಲಲ್ಲಿ, ಬೆಂಗಳೂರು ಸೆಂಟ್ರಲ್ಲೇ ಫೋನ್ ಕಾಲ್ ಜಾಸ್ತಿ ಮಾಡಿ